ಹೇಳಿ ಭದ್ರಾವತಿ ಬೊಮ್ಮನಕಟ್ಟೆ ನಿವಾಸಿ. ಸೊ ಇವತ್ತು ನಿಮ್ಮ ಮುಂದೆ ಬಂದಿರೋದೇನಂತಂದರೆ ಒಂದು ಮಾಡ್ರನ್ ಕನ್ವರ್ಷನ್ ಮಾಫಿಯಾದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಮತ್ತು ಅದನ್ನು ನಾನು ಕೂಡ ಅನುಭವಿಸಿರ್ತಕ್ಕಂಥವನು. ಹೇಗೆ ಅಂತಂದರೆ, ಒಂದು ಶಾಲೆಯಲ್ಲಿ ಟೀಚರ್ಗಳಾಗಿ ಜಾಯ್ನ್ ಆಗಿ ಅಕ್ಕಪಕ್ಕ ಮತ್ತು ಸ್ಟೂಡೆಂಟ್ಸ್ಗಳನ್ನ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ಅವರ ಮಾಹಿತಿನ ಒಂದು ಕನ್ವರ್ಷನ್ ಮಾಫಿಯಾಗೆ ಕಳಿಸ್ಬಿಟ್ಟು ಅವ್ರ ಕಡೆಯಿಂದ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಇದಕ್ಕೆ ನನ್ನ ಸ್ವಂತ ಹೆಂಡ್ತಿನೂ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಮತ್ತು ಬಲಿಯಾಗಿ ನನ್ನನ್ನು ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೇನೆ, ಇಲ್ಲ ಅಂದರೆ ನನಗೆ ನಿಮ್ಮ ಜೊತೆ ಬಾಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಮತ್ತು ಅದರ ಸಂಬಂಧವಾಗಿ ನಾನು ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಮತಾಂತರ ಕಾಯ್ದೆ ಆ್ಯಕ್ಟ್ನಲ್ಲಿ FIR ಕೂಡ ಮಾಡಿಸಿರ್ತೇನೆ ಅಂಡರ್ ಸೆಕ್ಷನ್ 5 ಅಂಡರಲ್ಲಿ. ಸೊ ಇದು ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಹುನ್ನಾರ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಯಾರೂ ಕೂಡ ಕೈಗೆ ಸಿಗೋದಿಲ್ಲ. ಇದನ್ನು ಐಡೆಂಟಿಫೈ ಮಾಡಿ ನಂಬರ್ನ ಇನ್ನೊಬ್ಬರಿಗೆ ಕಳಿಸೋದು ಒಬ್ಬರು, ಕನ್ವರ್ಷನ್ ಮಾಡೋದು ಒಬ್ಬರು. ಸೊ ಕನ್ವರ್ಷನ್ ಮಾಡಿದವ್ರು ಯಾರು ಬಂದುಬಿಟ್ಟು ನಾನು ಕನ್ವರ್ಟ್ ಆಗಿದ್ದೀನಿ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಎಲ್ಲ ರೀತಿಯಿಂದನೂ ಸೇಫ್ ಆಗಿದ್ದಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ರೀತಿ ವ್ಯವಸ್ಥಿತವಾಗಿ, ಅಂದರೆ ಎಲ್ಲೂ ಸಿಗಾಕೊಳ್ದಲ್ಲಿರೋ ರೀತಿ ಒಂದು ಅಟ್ಯಾಕ್ನ ನಡೀತಾ ಇದೆ. ಮತ್ತು ನಾನು ಮತ್ತು ನನ್ನ 2 ಮಕ್ಕಳು ಮತ್ತು ನನ್ನ ಫ್ಯಾಮಿಲಿ ಇದಕ್ಕೆ ಜೀವಂತ ನಿದರ್ಶನ. ಇಲ್ಲ ಅಂದಿದ್ರೆ ನಾವು ಕೂಡ ಕನ್ವರ್ಟ್ ಆಗಿ ಹೋಗ್ಬೋದಿತ್ತು. ನನ್ನ ಸಂಸಾರನ ನಡೆಸಲಿಕ್ಕೆ ನಾನು ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆದರೆ ಮಾತ್ರ ನನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ಧಾರ್ಮಿಕ ಸ್ವತಂತ್ರ ಹಕ್ಕು ಕಾಯ್ದೆಯ ಪ್ರಕಾರ ಶಿವಮೊಗ್ಗ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ನಾನು FIRನ ಹಾಕಿರ್ತೇನೆ. ಮತ್ತು ಪೊಲೀಸ್ನವರು ಕೂಡ ಇದರ FIRನ ತಗೊಂಡು ಅದರ ಮೂಲಕ ವಿಚಾರಣೆನ ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸರ್, ಇದು ನನಗೆ ಬಲವಂತದ ಮತಾಂತರದ ಪ್ರಯತ್ನ ಸರ್. ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಬಂದರೆ ಮಾತ್ರ ನಾನು ಸಂಸಾರ ಮಾಡ್ತೇನೆ, ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಮತ್ತು ಇದು ಕಳೆದ 1.5 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದೇನು ಅಂತಂದರೆ, ಇವರು ನೇರವಾಗಿ ಮತಾಂತರಕ್ಕೆ ಬಳಸ್ತಾ ಇಲ್ಲ. ಜೀಸಸ್ ಕಾಲ್ಸ್ ಅಂತೇಳಿ ಒಂದು ವೆಬ್ಸೈಟ್ ಇದೆ ಸರ್. ಆ ವೆಬ್ಸೈಟನ್ನು ಲಾಗಿನ್ ಆಗಿ ಅಲ್ಲಿ ಪ್ರೇಯರ್ ಮಾಡ್ತಕ್ಕಂಥದ್ದು. ಮತ್ತು ಅಲ್ಲೊಂದು ಟೋಲ್ ಫ್ರೀ ನಂಬರ್ ಬರುತ್ತೆ. ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು, ನಾನು ಮುಂದಿನ ನಡೆ ಏನು ಮಾಡಬೇಕು, ಇವರು ಕನ್ವರ್ಟ್ ಆಗ್ತಿಲ್ಲ, ಈ ರೀತಿ ವಿಧಾನಗಳನ್ನು ಮಾಡಿದ್ದೇನೆ, ಮುಂದೆ ಏನೇನು ವಿಧಾನಗಳನ್ನು ಮಾಡಬೇಕು ಅಂಥೇಳಿ ಅವರು ಅದನ್ನು ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ಸ್ಥಳೀಯವಾಗಿ ಅವರ ಏನು ಎಕ್ಸ್ ಕೊಲೀಗಿದ್ರು ಅವರನ್ನು ಕೂಡ ಕನೆಕ್ಟ್ ಮಾಡಿ ಹೇಗೆ ಕನ್ವರ್ಟ್ ಮಾಡಬೇಕು, ಇವರು ಕನ್ವರ್ಟ್ ಆಗ್ತಿಲ್ಲ, ತುಂಬ ಸ್ಟ್ರಾಂಗ್ ಇದ್ದಾರೆ, ಆ ರೀತಿಯಾದಂಥ ಮಾಹಿತಿಗಳನ್ನು ಕೂಡ ಅವರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಅವರು ಮರಿಯಾ ಪ್ರಿಯದರ್ಶಿನಿ ಅಂತ ಹೇಳ್ತಕ್ಕಂಥ ಅವರ ಹೆಸರು. ದೊಡ್ಡ ಜಾಲ ಇದೆ ಅಂತ ಸರ್, ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ ಸರ್. ನಾರ್ಮಲ್ ಈಗ ಹಿಂದೆ ಎಲ್ಲ ಏನಾಗ್ತಾಯಿತ್ತು, ನಾನು ಒಂದು ಹಣದ ಆಮಿಷ ಕೊಡ್ತೀನಿ ಅಥವಾ ಕೆಲಸದ ಆಮಿಷ ಕೊಡ್ತೀನಿ, ಆಸ್ತಿ ಆಮಿಷ ಕೊಟ್ಟು ಮಾಡ್ತೀನಿ ಅಂತ ಹೇಳಿತ್ತು. ಆದರೆ ಇದು ಮಾಡ್ರನ್ ಆಗಿದೆ ಸರ್. ಈಗ ಏನಂತಂದರೆ, ವೆಬ್ಸೈಟಲ್ಲಿ ಲಾಗಿನ್ ಹಾಕಿಸಿ ಅವ್ರ ಕಡೆಯಿಂದನೇ ದುಡ್ಡು ಕೊಡಿಸೋದು. ಅಂದರೆ ಈಗ ನಾನು ಅವರ ಪ್ರೇಯರ್ಗಳಿಗೆ ದುಡ್ಡು ಕೊಡಬೇಕು, ಅದನ್ನು ಫೋರ್ಸಬಲಿ ಕೊಡಿಸ್ತಕ್ಕಂಥದ್ದು. ಈಗಲೂ ಕೂಡ ಅವರು ಹೊಸ ಕೆಲಸದಲ್ಲಿ ಜಾಯ್ನ್ ಆದಾಗಲೂ ಕೂಡ ಫೋರ್ಸಬಲಿ ಅಲ್ಲ, ಇಷ್ಟಪಟ್ಟು ಅವ್ರು ಕೊಡ್ತಾ ಇದ್ದಾರೆ. ನನಗೆ ಫೋರ್ಸಬಲಿ ದುಡ್ಡು ಕೊಡಿ, ಫ್ಯಾಮಿಲಿ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ. ಮತ್ತು ನನ್ನ ಮಗಳು 6 ವರ್ಷದವಳು ಇದ್ದಾಗಿಂದನೂ ಕೂಡ ಅವಳಿಗೆ ಹೇಗೆ ಕನ್ವರ್ಟ್ ಆಗಬೇಕು, ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಕಂಪ್ಲೀಟು ನೆಗೆಟಿವ್ ಆಗಿ ಬಿಂಬನೆ. ಒಂದು ಹಬ್ಬ ಹರಿದಿನ ಬಂದರೆ ಈ ಹಬ್ಬದ ಬಗ್ಗೆ ಹೀಯಾಳಿಸಿ ಮಾತಾಡೋವಂಥದ್ದು, ಆ ಹಬ್ಬದ ಹಿಂದಿನ ಬ್ಯಾಕ್ಗ್ರೌಂಡನ್ನು ಮರೆತಿ ಅದನ್ನು ಹೇಗೆ ಹೀಯಾಳಿಸ್ಬೋದು, ಎಷ್ಟು ರೀತಿಯಾಗಿ ಮಕ್ಕಳಿಗೆ ನೆಗೆಟಿವ್ ಮಾಡ್ಬೋದು ಆ ರೀತಿ ನೆಗೆಟಿವ್ ಆಗಿ ಮಾಡ್ತಾಯಿದ್ರು. ಯಾವುದೇ ರೀತಿಯಾದಂಥ ಹಬ್ಬ ಹರಿದಿನಗಳು ನಾವು ನೆಮ್ಮದಿಯಾಗಿ ಮಾಡಿದ್ದಂಥ ಇದು ಇಲ್ಲವೇ ಇಲ್ಲ. ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನಮಗೆ ಜಗಳ ಇರುತ್ತೆ, ಇಲ್ಲ ಹಬ್ಬದ ಒಂದು ವಾತಾವರಣನೇ ಹಾಳು ಮಾಡ್ತಕ್ಕಂಥದ್ದು. ಇದಕ್ಕೆ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿಯ ವಿರುದ್ಧವಾಗಿ, ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದರ ವಿರುದ್ಧವಾದಂಥ ಎಲ್ಲ ಮಾಹಿತಿಗಳು ಅದನ್ನು ಮಾತ್ರ ಹೇಳ್ತಕ್ಕಂಥದ್ದು. ಮತ್ತು ಆ ಒಂದು ಧರ್ಮದ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಕ್ಕಂಥದ್ದು, ಈ ರೀತಿ ಕೂಡ ಅವರು ಮಾಡಿ ನನ್ನ ಮಕ್ಕಳಿಗೂ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ದೇವರ ದಯೆ ಅದು ಆಗಿಲ್ಲ. ನನ್ನ ಮಕ್ಕಳು ಇವತ್ತು ನನ್ನ ಜೊತೆಗೇ ಇದ್ದಾರೆ. ಸೊ ಇದು ವ್ಯವಸ್ಥಿತವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಒಂದು ಹುನ್ನಾರ ಇದು. ಸೊ ಮನೆಯವರು 2015ರಲ್ಲಿ ಶಿವಮೊಗ್ಗದ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಜಾಯ್ನ್ ಆದರು.
ಅದೇ ಶಾಲೆಯಲ್ಲಿ ಮರಿಯಾ ಪ್ರಿಯದರ್ಶಿನಿ ಅಂತ ಹೇಳಿ ಅಂತಕ್ಕಂಥ ಒಬ್ಬರು ಟೀಚರ್ ಕೂಡ ಇದ್ದಾರೆ, ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಭದ್ರಾವತಿಯಿಂದ ಒಟ್ಟಿಗೆ ಬರ್ತಾಯಿದ್ರು ಶಿವಮೊಗ್ಗಕ್ಕೆ. ಸೊ ಆ ಸಂದರ್ಭದಲ್ಲಿ ಪರಿಚಯ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಮನೆಗೆ ಬೈಬಲ್ ಬಂತು. ಸೊ ಬೈಬಲ್ ಬಂತು, ಕೇಳಿದ್ದಕ್ಕೆ ನಾವು ಓದಲಿಕ್ಕೆ ಇಷ್ಟ ಆಯಿತು, ತಂದಿದ್ದೇನೆ ಅಂದರು. ನಾನು ಓಕೆ ಅಂಥೇಳಿ ನಮ್ಮ ಮನೆಯಲ್ಲೂ ಏನು ಇದೇ ಆಗಲಿಲ್ಲ. ಬರ್ತಾ ಬರ್ತಾ ಆ ಒಂದು ಸಮುದಾಯದ ಆಚರಣೆಗಳು ಸ್ಟಾರ್ಟ್ ಆಯಿತು. ಈಗ ಪೂಜೆ ಮಾಡ್ಬೇಕಾದ್ರೆ ಮಂಡಿ ಊರಿ ಕೂರ್ತಕ್ಕಂಥದ್ದು, ನಮ್ಮ ಭಗವದ್ಗೀತೆ ಬುಕ್ಕನ್ನು ತೆಗೆದು ಅಲ್ಲಿ ಬೈಬಲ್ ಇಡ್ತಕ್ಕಂಥದ್ದು, ನಮ್ಮ ದೇವರನ್ನು ತೆಗೆದು ಅಲ್ಲಿ ಬೈಬಲ್ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಪ್ರಾರಂಭ ಆಯಿತು. ಇದಕ್ಕೆ ಅವ್ರ ಮೋಟಿವೇಶನ್ ಇದೆ ಸರ್. ಹೌದು, ನಾನು ಪೋದಾರ್ ಶಾಲೆಯ ಮುಖ್ಯಸ್ಥರು ಪವನ್ ಪೋದಾರ್ ಮತ್ತು ಅವರಿಗೆಲ್ಲ ನಾನು ಮೇಲ್ನಲ್ಲಿ ಈ ವಿಚಾರವಾಗಿ ನಾನು ತಿಳಿಸಿದ ನಂತರ ಪೋದಾರ್ ಶಾಲೆಯಲ್ಲಿ ಇಂಟರ್ನಲ್ ಕಮಿಟಿನಲ್ಲಿ ಅವರ ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ. ಸೊ ತದನಂತರದಲ್ಲಿ ಪೋದಾರ್ ಶಾಲೆಯವರು ಈ ಒಂದು ಕಂಪ್ಲೇಂಟಿನ ಮೇಲೆ ಆಕ್ಷನ್ ತಗೊಂಡು ಈಗ ಸಂಬಂಧಪಟ್ಟಂಥ ಏನು ಟೀಚರ್ ಇದ್ದಾರೆ ಅವರನ್ನು ತೆಗೆದಾಕಿರ್ತಾರೆ ಈ ಒಂದು ಕಂಪ್ಲೇಂಟಿನ ಆಧಾರದ ಮೇಲೆ. ಸರ್ ಇದರ ಹಿಂದೆ ಒಂದು ಮರಿಯಾ ಪ್ರಿಯದರ್ಶಿನಿ ನೇರವಾಗಿ ಎದುರಿಗೆ ಕಾಣ್ತಾ ಇರೋದು, ಮತ್ತು ಪ್ರಿಯತಾ ಆರ್ ಪ್ರಮುಖರು, ಪ್ರಿಯತಾ ಆರ್ ಅಂತ ಏನಿದ್ದಾರೆ ಅದು ನಮ್ಮ ಮಾಜಿ ಪತ್ನಿ ಅಂತ ಹೇಳ್ತೀವಲ್ಲ, ಅವರು ಇರ್ತಕ್ಕಂಥದ್ದು. ಇದರ ಹಿಂದೆ ದೊಡ್ಡ ಜಾಲನೇ ಇದೆ ಸರ್. ದೊಡ್ಡ ಜಾಲ ಅಂತಂದರೆ ಯಾರಿಗೂ ಸಿಗಲಿಕ್ಕಿಲ್ಲ. ಈಗ ಈ ವಿಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲೂ ಸಿಗಾಕ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಆ ರೀತಿಯ ಈಗ ಆನ್ಲೈನ್ ವೆಬ್ಸೈಟ್ನಲ್ಲಿ ಅವರನ್ನು ಆಕರ್ಷಣೆ ಮಾಡುವಂಥದ್ದು, ಆ ಆನ್ಲೈನ್ ವೆಬ್ಸೈಟಿಗೆ ಹಣವನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಮತಾಂತರ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಮಾಡ್ರನ್ ಮತಾಂತರ. ಹೌದು, ಅವರು ಲಿಂಗಾಯತ ಕುಂಬಾರ ಜನಾಂಗದವರು, ನಾವು ಕೂಡ ಲಿಂಗಾಯತ ಕುಂಬಾರ ಜನಾಂಗದವರೇ ಆಗಿದ್ದೀವಿ. ಮದುವೆನೂ ಕೂಡ ಲಿಂಗಾಯತ ಕುಂಬಾರ ಜನಾಂಗದ ರೀತಿಯಲ್ಲೇ ಮದುವೆ ಆಗಿರ್ತಕ್ಕಂಥದ್ದು. 2015ರಲ್ಲಿ ಅವರು ಪೋದಾರ್ ಜಾಯ್ನ್ ಆಗಿ ಅಲ್ಲಿ ಮರಿಯಾ ಪರಿಚಯ ಆದ ನಂತರ ಈ ರೀತಿ ಅವರು ಬೇರೆ ಮತಾಂತರಕ್ಕೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಈಗ ಪ್ರಿಯತಾ ಅವರು ಹಾಸನದಲ್ಲಿ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಅಂತ ಮಾಹಿತಿ ಇತ್ತು. ಈಗ ಈ FIR ಆದ ನಂತರ ಇದು FIR ಆದ ನಂತರ ಶಾಲೆ ಆಡಳಿತ ಮಂಡಳಿಗೂ ಕೂಡ ಈ FIRನ ಮಾಹಿತಿ ಗೊತ್ತಾಗಿ ಈಗ ಅವರನ್ನು ಕೂಡ ಅಲ್ಲಿ ಕೆಲಸದಿಂದ ಅಂದರೆ ಈಗ ಈ ಫೆಬ್ರವರಿ ಮಂತಲ್ಲಿ ಅವರನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಸರ್ ಅವರು ನಮ್ಮ ಮನೆಯಲ್ಲಿ ಸಂಪ್ರದಾಯಸ್ಥ ಫ್ಯಾಮಿಲಿ ಸರ್. ಅವರ ಮನೆಯಲ್ಲೂ ಸಂಪ್ರದಾಯದ ಬಗ್ಗೆ ಆಚರಣೆಗಳು ಮಾಡಿದ್ದನ್ನು ನೋಡಿದ್ದೇನೆ. ಆದರೆ ಈ ವಿಚಾರವಾಗಿ ಅವರಿಗೆ ಪ್ರತಿಯೊಂದು ಮಾಹಿತಿ ಇದ್ದರೂ ಯಾವುದೇ ರೀತಿಯಾದಂಥ ಒಂದು ಸರಿ ದಾರಿಗೆ ತರ್ತಕ್ಕಂಥದ್ದು ಅವರ ಮನೆ ಕಡೆಯಿಂದ ಯಾವುದೇ ರೀತಿ ನಡೆದಿಲ್ಲ. ಯಾಕೆಂದರೆ ಅವರು ಜುಲೈ 11ನೇ ತಾರೀಕಿಂದ ಹೋಗಿರ್ತಕ್ಕಂಥದ್ದು, ಮತ್ತು ಅವ್ರು ಏನಕ್ಕೆ ಹೋಗಿದ್ದಾರೆ ಅಂತ ಅವರ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಅವರನ್ನು ಮನ ಪರಿವರ್ತನೆ ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದ್ದೇವೆ. 10 ವರ್ಷ 2015ರಿಂದ 2025ರವರೆಗೆ ನಾವು ನರಕಯಾತನೆ ಅನುಭವಿಸಿ ಪ್ರತಿಯೊಂದು ವಿಚಾರನಲ್ಲೂ ಕನ್ವಿನ್ಸ್ ಮಾಡುವಂಥದ್ದಾಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಿದ್ದೇವೆ. ಆದರೆ ಈಗ ಜುಲೈ 11, 2025ರಲ್ಲಿ ಅವರ ತಂದೆಯವರ ಮನೆಯಿಂದ ಇದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಯಾವುದೇ ರೀತಿಯಾದಂಥ ವಿರೋಧ ಇಲ್ದಲೇ ಇರೋದನ್ನು ನೋಡಿದ್ರೆ ಅವ್ರಿಗೂ ಕೂಡ ಇದರ ಬಗ್ಗೆ ಒಪ್ಪಿಗೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಒಪ್ಪಿಗೆ ಇಲ್ಲದೇ ಇದ್ದರೆ ಅವರು ಇಷ್ಟು ದಿನ ಸುಮ್ಮನೆ ಇರ್ತಿರ್ಲಿಲ್ಲ. ಈಗ ಒಂದು ಮತನ ಆಚರಣೆ ಮಾಡೋದು ಅವ್ರವ್ರ ಪರ್ಸ್ನಲಾಗಿ ಬಿಟ್ಟಿದ್ದಲ್ವಾ? ಖಂಡಿತ. ಈಗ ಒಂದು ಮತ ಆಚರಣೆ ಮಾಡೋದು ಅವರ ವೈಯಕ್ತಿಕವಾಗಿ ಬಿಟ್ಟಿದ್ದು. ಈಗ ನಮ್ಮ ಹೆಂಡ್ತಿನೇ ಕ್ರಿಶ್ಚಿಯನ್ ಧರ್ಮನ ಫಾಲೋ ಮಾಡ್ತಾಯಿದ್ರು. ಒಂದೇ ಮನೆಯಲ್ಲಿ ಇದ್ದು ನಮಗೇನೂ ಅಭ್ಯಂತರ ಇರಲಿಲ್ಲ. ವಿರೋಧಗಳು ಅವಾಗವಾಗ ಬರ್ತಾ ಇತ್ತು, ಬಟ್ ನಾವು ನಮ್ಮ ಸಂಸಾರನ ಮುಗಿಸ್ಕೊಂಡು ಹೋಗೋವಂಥ ಜವಾಬ್ದಾರಿ ಇರೋದ್ರಿಂದ ನಾವೇನೂ ಮಾಡಿರಲಿಲ್ಲ. ಆದರೆ ಕಳೆದ 1.5 ವರ್ಷಗಳಿಂದ ನನ್ನನ್ನು ಕನ್ವರ್ಟ್ ಆಗುವಂಥ ಫೋರ್ಸ್ ಮಾಡ್ತಾಯಿದ್ರು. ಈಗ ನನ್ನ ಹೆಂಡತಿನ ಕನ್ವರ್ಟ್ ಮಾಡಿದ್ದು ತಪ್ಪು, ಬಟ್ ನಮ್ಮ ಹೆಂಡತಿ ಈಗ ಅವರು ಮಾಡ್ತಾ ಇದ್ದಾರೆ ಅಂತಂದರೆ ನಾನು ವಿರೋಧ ಮಾಡಲಿಲ್ಲ. ಆದರೆ ಕಳೆದ 1.5 ವರ್ಷಗಳಿಂದ ನನಗೂ ಕನ್ವರ್ಟ್ ಆಗು, ನಾವು ಚರ್ಚಿಗೆ ಹೋಗೋಣ ಬನ್ನಿ, ಜೀಸಸ್ ಕಾಲ್ಸ್ ಇದಕ್ಕೆ ನೀವು ಪ್ರೇಯರ್ಸ್ಗೆ ದುಡ್ಡು ಕೊಡಿ, ಅವ್ರಿಗೆ ದಾನ ಧರ್ಮ ಮಾಡಿ, ಬಲವಂತವಾಗಿ. ಈ ಬಲವಂತ ಹೇಗೆ ಅಂತಂದರೆ ನನ್ನ ವೈವಾಹಿಕ ಹಕ್ಕುಗಳನ್ನು ನಿರಾಕರಿಸ್ತಕ್ಕಂಥದ್ದು, ಮತ್ತು ಊಟ ತಿಂಡಿನಲ್ಲಿ ತುಂಬ ವ್ಯತ್ಯಾಸ ಮಾಡ್ತಕ್ಕಂಥದ್ದು. ಹಬ್ಬ ಹರಿದಿನಗಳು ಬಂದರೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಜಗಳ ಮಾಡಿ ತುಂಬ ದೊಡ್ಡದು ಮಾಡ್ತಕ್ಕಂಥದ್ದು. ಮತ್ತು ಹಬ್ಬ ಹರಿದಿನಗಳ ಮುಖ್ಯ ಏನಂತಂದರೆ ನಮ್ಮ ಆಹಾರ, ಅದನ್ನೇ ಹಾಳು ಮಾಡತಕ್ಕಂಥದ್ದು. ಏನಂತಂದರೆ ಬ್ಲ್ಯಾಕ್ ಮೇಲ್, ನೀನು ಬರಲಿಲ್ವಾ ನಾನು ಈ ಥರ ಎಲ್ಲ ಟಾರ್ಚರ್ ಕೊಡ್ತೇನೆ, ನೀನು ಬಂದರೆ
ಸುಖವಾಗಿ ನಿನ್ನ ಜೊತೆಗಿರ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಆಡಿಯೋ ರೆಕಾರ್ಡಿಂಗ್ ಅಂದರೆ ಫೋನ್ನ ಸಂಭಾಷಣೆ ರೆಕಾರ್ಡಿಂಗ್ ಕೂಡ ಇದೆ. ಇದನ್ನು ನಾನು ಪೊಲೀಸ್ನವ್ರಿಗೂ ಕೂಡ ಒಪ್ಪಿಸಿದ್ದೇನೆ. ಮತ್ತು ಈ ಪೊಲೀಸ್ ಸಂಭಾಷಣೆಯಿಂದನೇ ಅವರು ಪೊಲೀಸ್ನವರು ಕೂಡ FIR ಹಾಕಿರ್ತಕ್ಕಂಥದ್ದು. ಇದು ನನಗೆ ಫೋರ್ಸ್ಫುಲಿ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅವರು ಸ್ವೇಚ್ಛೆಯಿಂದ ಹೋದರೆ ನಂದೇನು ಅಭ್ಯಂತರ ಇರಲಿಲ್ಲ. ಆದರೆ ನನಗೆ ಫೋರ್ಸ್ಫುಲಿ ಮಾಡಿರೋದ್ರಿಂದ ನಾನು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 2022 ಪ್ರಕಾರ ನಾನು FIRನ ರಿಜಿಸ್ಟರ್ ಮಾಡಿರ್ತೇನೆ. ಮತ್ತು ನನ್ನ ಮಕ್ಕಳನ್ನು ಕೂಡ ಕನ್ವರ್ಟ್ ಮಾಡಲಿಕ್ಕೆ ಅವರು ಟ್ರೈ ಮಾಡಿದರು. ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳ ಮನಸ್ಸು ತುಂಬ ನಾಜೂಕಾಗಿರ್ತದೆ. ಆ ಮಕ್ಕಳ ಮನಸ್ಸನ್ನು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಎಷ್ಟು ಕೀಳಾಗಿ ತೋರಿಸ್ಬೋದು ಅಷ್ಟು ಕೀಳಾಗಿ ತೋರಿಸಿ ಅದನ್ನು ಅವರು ಮಕ್ಕಳನ್ನು ಅವರ ಒಂದು ಇದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಮಕ್ಕಳ ಮನಸ್ಸು ತುಂಬ ಮೃದು ಇರುತ್ತೆ. ಯಾವ ಕಡೆಗೆ ಬೇಕಾದರೂ ನಾವು ಅದನ್ನು ಬೆಂಡ್ ಮಾಡ್ಬೋದು. ಎಷ್ಟು ನೆಗೆಟಿವ್ ಆಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅಂದರೆ ಅಷ್ಟು ನೆಗೆಟಿವ್ ಮಾತಾಡಿ ಅವರ ಧರ್ಮದ ಬಗ್ಗೆ ಪ್ರತಿದಿನ ಕಥೆಗಳನ್ನು ಹೇಳ್ತಕ್ಕಂಥದ್ದು. ನಾವು ಒಂದು ಸಂಜೆ ಮಗು ಮಲಗಬೇಕಾದ್ರೆ ನಾವೇನು ಕಥೆಗಳು ಹೇಳ್ತೀವಿ ಅವರ ಬೈಬಲ್ನಲ್ಲಿರ್ತಕ್ಕಂಥ ಕಥೆಗಳನ್ನು ಮಾತ್ರ ಹೇಳ್ತಕ್ಕಂಥದ್ದು. ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೀಯಾಳಿಸಿ ಹೇಳ್ತಕ್ಕಂಥದ್ದು. ಕೃಷ್ಣ ಹಾಗೆ, ರಾಮ ಹೀಗೆ, ನಮ್ಮ ಧರ್ಮದ ಗಣಪತಿ ಹಬ್ಬ ಏಕೆ ಮಾಡಬೇಕು, ಅದು ಈಗ ನಮ್ಮ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಏನಿದೆ, ತಿಂಗಳಿಗೆ ಒಂದೊಂದು ಹಬ್ಬ ಬರ್ತದೆ ದುಡ್ಡು ಖರ್ಚು ಮಾಡಲಿಕ್ಕೆ, ನಮ್ಮದು ಆ ಥರ ಇಲ್ಲ. ಸೊ ಈ ರೀತಿಯಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಹೇರಿ ಅವ್ರನ್ನೂ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಕಂಪ್ಲೇಂಟ್ ಸರ್ ಈಗ ಪೊಲೀಸ್ನವ್ರು ಏನು ಸರ್ ಈಗ ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಸರ್. ಅದು ಏನು ಕಾನೂನು ರೀತಿ ಏನು ಕ್ರಮ ಇದೆ ಅದನ್ನು ಜರುಗಿಸ್ತಾ ಇದ್ದಾರೆ. ಸರ್ ಸರ್ ಇದರಲ್ಲಿ 10 ವರ್ಷಗಳ ಒಳಗೆ ಜೈಲು ಆಗುತ್ತೆ ಅನ್ನುವಂಥ ಒಂದು ಆಪ್ಷನ್ ಇರೋದ್ರಿಂದ ಸದ್ಯದಲ್ಲೇ ಅರೆಸ್ಟ್ ಮಾಡ್ತೀವಿ ಅಂತ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ಅದರ ಬಗ್ಗೆ ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಅದು ಕಾನೂನು ಅದರದ್ದೇ ಆದಂಥ ಒಂದು ಸಮಯ ತಗೊಳ್ಳೋದ್ರಿಂದ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಸರಿ, ಥ್ಯಾಂಕ್ ಯು. ಏನು ಅದು FIR ಕಾಪಿನಲ್ಲಿ ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಹೇಗೆ ಕನ್ವರ್ಟ್ ಮಾಡ್ತಿದ್ರು ಅಂತೇಳಿ ನಾನು ಆ ಕಂಪ್ಲೇಂಟ್ ಕಾಪಿನಲ್ಲಿ ಕೂಡ ಹೇಳಿದ್ದೇನೆ. ಈ ಒಂದು FIR ಕಾಪಿ ಹಾಸನದ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಗೊತ್ತಾದ ನಂತರ ಅವರನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ. ಈ ವಜಾ ಮಾಡಿದ ನಂತರ ಈ ಮತ್ತೆ FIR ಆಗಿರೋ ವಿಚಾರ ತಿಳಿದ ನಂತರ ಮಕ್ಕಳು ಕೂಡ ಕನ್ವರ್ಟ್ ಮಾಡ್ತಿದ್ದೆ ಅಂತ ನಾನೇನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಈಗ ನಿನ್ನೆ ಹಾಸನದ ಮಹಿಳಾ ಠಾಣೆಯಲ್ಲಿ ಅವರು ಒಂದು ದೂರನ್ನು ದಾಖಲಿಸಿದ್ದಾರೆ. ನನ್ನ ಮಕ್ಕಳನ್ನು ಅವರು ನೋಡಲಿಕ್ಕೆ ಬಿಡ್ತಾ ಇಲ್ಲ ಮತ್ತು ಮನೆಗೆ ಕರ್ಕೊಂಡೋಗಿಲ್ಲ ಅಂತ. ಇದರ ಮುಂದಿನ ಉದ್ದೇಶ ಏನಂದರೆ ಮಕ್ಕಳ ಜೊತೆ ಸಂಪರ್ಕ ಬೆಳೆಸಿ ಅವ್ರೇನು ಕನ್ವರ್ಟ್ ಮಾಡ್ತಾಯಿದ್ರು ಆ ವಿಚಾರಗಳನ್ನು ಪೊಲೀಸರ ಮುಂದೆ ಹೇಳಿಕೆಗಳನ್ನು ನೀಡದಲ್ಲೇ ಇರೋ ರೀತಿ ಅವರ ಮನ ಪರಿವರ್ತನೆ ಮಾಡಲಿಕ್ಕೆ ಇದು ಒಂದು ಉದ್ದೇಶ. ಇಲ್ಲ ಅಂತಂದರೆ ಕಳೆದ 6 ತಿಂಗಳಿಂದ ಮಕ್ಕಳ ಬಗ್ಗೆ ಒಂದು ಕಾಳಜಿನೂ ಇಲ್ಲ, ಒಂದು ಫೋನು ಮಾಡಿಲ್ಲ, ಒಂದು ಮೆಸೇಜು ಕೂಡ ಮಾಡ್ದಲೇ ಇರತಕ್ಕಂಥ ಒಂದು ತಾಯಿ ಈ FIR ಆದ ಇಮಿಡಿಯೇಟ್ಲಿ ಹಾಸನ ಮಹಿಳಾ ಠಾಣೆಗೆ ಹೋಗಿ ನನ್ನ ಮಕ್ಕಳನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಮತ್ತು ನನಗೆ ಮನೆಗೆ ಕರ್ಕೊಂಡೋಗಿಲ್ಲ ನಮ್ಮ ಗಂಡ ಅಂಥೇಳಿ ಕಂಪ್ಲೇಂಟ್ ಕೊಡ್ತಕ್ಕಂಥ ಔಚಿತ್ಯ ಇರಲಿಲ್ಲ. ಈ FIR ಕಾಪಿ ಅವರಿಗೆ ತಲುಪಿದ ನಂತರ ಮಕ್ಕಳು ಎಲ್ಲಿ ನನ್ನ ಮೇಲೆ ಸ್ಟೇಟ್ಮೆಂಟ್ನ ಕೊಡ್ತಾರೆ ಅನ್ನೋ ಹೆದರಿಕೆಯಿಂದ ಮಕ್ಕಳ ಜೊತೆ ಮಾತಾಡಿ ಅವರನ್ನು ಮನವೊಲಿಸಲಿಕ್ಕೆ ಈಗ ಹಾಸನದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಈ ನಾನು ಮಾಡಿರ್ತಕ್ಕಂಥ FIRನ ವಾಪಸ್ ತಗೊಳ್ಳಿಕ್ಕೆ ಯಾವ ರೀತಿ ಪ್ರೆಷರ್ ಹಾಕಿಸ್ಬೋದು ಆ ಎಲ್ಲ ರೀತಿಯಾದಂಥ ಪ್ರೆಷರ್ನ ಅವ್ರು ಹಾಕಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮಕ್ಕಳು ಎಲ್ಲರಿಗೂ ನನಗೆ ನೋಡಬೇಕು ಮತ್ತು ಈಗ ನೆನಪಂತಂದ್ರೆ ನಾವು ಬೇಜಾರಾಗ್ತೀವಿ ಪರಿಸ್ಥಿತಿ ಗಂಭೀರ ದ್ರಾವಿಡ ಇನ್ನೊಂದು ಹಾಕ್ತಿದ್ದೀನಿ ಒಂದು ಹಾಕ್ತಿದ್ದೀನಿ ಎರಡು ಹಾಕಿದ್ರೆ ಆಯಿತು ಇನ್ನೊಂದು ಹಾಕ್ತೀನಿ ಕೆಲಸಕ್ಕೆ ಗ್ರೀನ್ ಬ್ಯಾಲೆನ್ಸ್ ಅದು ವೈಟ್ ಬ್ಯಾಲೆನ್ಸ್ ಥರ ಹಿಂಗೆ ಹೆಂಗೆ ಇಟ್ಕೊಳ್ತೀವಿ ಯಾವ ಮೂಲೆಯಲ್ಲಿದೆ ವೈಟು ಯಾವ ಮೂಲೆ ಇಲ್ಲೇ ಇತ್ತಲ್ಲ ವೈಟ್ ಬ್ಲ್ಯಾಕ್ ಇದೆಯಲ್ಲ ವೈಟ್ ಎಷ್ಟು ಕೆಲಸ ಮಾಡೋದು ಯಾರು ಬರ್ಬೇಕಣ್ಣ ಕುಡಿ ಈಗಿನ ಮಹೇಶಣ್ಣಂದು ತಗೊಂಡೆ ಮಹೇಶಣ್ಣ ತೆಗೆದು ಏ ಕುಡಿ ನಾಳೆ ಬೆಳಗ್ಗೆ ರಿಪೋರ್ಟರ್ ಬರ್ತಾರಂತಲ್ರಿ
ಯಾರು ಕರ್ಸ್ರಿ ಯಾಕ್ರಿ ನಾವೇ ಅಣ್ಣ ಲೊಕೇಶನ್ ಕರೆಕ್ಟ್ ಹೇಳೋಣ ಅಲ್ಲಿ ಬಾಬು ಬಂದು ಕೇಳ್ದಂತಾನೆ ಅಲ್ಲ ಒಟ್ಟಿಗೆ ತಗೋದು ಅಲ್ಲ ಅವ್ನು ಬರೋಕ್ಕಾಗುತ್ತೆ 94 ಅಲ್ಲ ಲಾಸ್ಟ್ ನಂಬರ್ 37 ಮಿಸ್ಸಸ್ಸು ಲಿಂಗಾಟ್ಸೆ ಇಬ್ಬರು ಒಂದೇ ಕ್ಯಾಸ್ಟು ಅರೇಂಜ್ಡ್ ಮ್ಯಾರೇಜು ಪರಸ್ಪರ ಹಿರಿಯರೆಲ್ಲ ಒಪ್ಪು ಮಾಡಿರೋ ಮದುವೆ ಈ ಕಳೆದ ವರ್ಷದಿಂದ ಮರಿಯಾ ಅಂತಕ್ಕಂಥ ಒಬ್ಬರು ವ್ಯಕ್ತಿ ಪರಿಚಯ ಆದಾಗ ಅವರ ಇದ್ರ ಮೇಲೆ ಪ್ರಚೋದನೆ ಸರ್ ಇದು ವ್ಯವಸ್ಥಿತವಾಗಿ ನಡ್ತಕ್ಕಂಥ ಆರ್ಗನೈಸ್ಡ್ ಈಗ ಮಕ್ಕಳು ಯಾರು ವೀಕ್ ಇರ್ತಾರೆ ಅವರ ಡೀಟೇಲ್ಸ್ನ ಕಲೆಕ್ಟ್ ಮಾಡೋದು, ಪಕ್ಕದಲ್ಲಿ ಇರ್ತಕ್ಕಂಥ ಟೀಚರ್ ಯಾರು ವೀಕ್ ಇರ್ತಾರೆ. ಈಗ ಕೆಲವೊಂದು ಮನೇಲಿ ಸ್ವಲ್ಪ ಕಷ್ಟ ಇದ್ದವರು ಸಹಜವಾಗಿ ಬರ್ತಕ್ಕಂಥದ್ದು ಕೆಲಸಕ್ಕೆ, ಅವ್ರು ಏನು ಕೆಲಸಕ್ಕೆ ಬರ್ತಾರೆ ಇವರು ನೇರವಾಗಿ ಕನ್ವರ್ಟ್ ಮಾಡೋದಿಲ್ಲ. ಈ ಕನ್ವರ್ಟ್ ಮಾಡ್ತಕ್ಕಂಥ ಏನು ಇದೆಯಲ್ಲ ಅವರಿಗೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಸರ್ ಮೊದಲು ಯಾವುದೋ ಬಡತನದಲ್ಲಿ ಇರ್ತಕ್ಕಂಥ ಹಣದ ಈ ಹೋದರಲ್ಲಿ ಇವರು ಎಂತ ಮಗರ ಇದಲ್ಲ ಪ್ರಿನ್ಸಿಪಲ್ಲು ಯಾರು ಹಾಂ ಸರ್, ಅವರು 2019 ನಾವೇ ಬಿಡಿಸಿದ್ವಿ ಸರ್. ಈಗೇನು ನಮ್ಮ ಕನ್ವರ್ಷನ್ ಮಾಫಿಯಾದಲ್ಲಿ ಕನ್ವರ್ಟ್ ಮಾಡಿ ಆ ಸಂಬಂಧಪಟ್ಟ ವ್ಯಕ್ತಿನ ಅವರ ನಿಮ್ಮ ಮನೆಯವರು ಗೊತ್ತಿದೆಯಾ? ನಮ್ಮ ಮನೆಯವರು ಈಗ 6 ತಿಂಗಳಿಂದ ಹಾಸನದಲ್ಲಿ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್